ಸೆವೆಂತ್ ಸ್ಟ್ಯಾಂಡರ್ಡ್ ಶಿಕ್ಷಣ ಫೌಂಡೇಶನ್ ಪಾರ್ಟ್ 1 ಇಂಗ್ಲೀಷ್ ಆಕ್ಟಿವಿಟಿ ಬುಕ್ ಕಂಪ್ಲೀಟ್ ಆನ್ಸರ್ಸ್. ಫಸ್ಟ್ ಮೇನಲ್ಲಿ ಐ ಕ್ಯಾನ್ ರೀಡ್ ಅಂತ ಇದೆ, ಇದು ಬರೀ ರೀಡಿಂಗ್ ಆ್ಯಕ್ಟಿವಿಟಿ ಆಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಮೇಕ್ ವರ್ಡ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ವರ್ಡ್ಸ್ಗಳನ್ನ ನೀವು ಬರೀಬೇಕು. ಅದಾದಮೇಲೆ ನಿಮಗೆ ಎ ಇಂದ ಝೆಡ್ ತನಕ ಆಲ್ಫಾಬೆಟಿಕಲ್ ಚಾಲೆಂಜ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ರೀಡ್ ದ ಫಾಲೋಯಿಂಗ್ 5 ಟೈಮ್ಸ್ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಸ್ಪೋರ್ಟ್ಸ್ ನೇಮ್ ಆಫ್ ದ ಸ್ಪೋರ್ಟ್ಸ್ ಪರ್ಸನ್ನ ಬರೀಬೇಕು, ಅಲ್ಲಿ ಸ್ಪೋರ್ಟ್ಸ್ ನೇಮ್ನ ಬರೀಬೇಕು. ಇಲ್ಲಿ ನಿಮಗೆ ಸೆಂಟೆನ್ಸ್ನ ಫ್ರೇಮ್ ಮಾಡೋದು ಕೇಳಿದ್ದಾರೆ, ಹಾಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ನೆಕ್ಸ್ಟ್ ಮೇಕ್ ಯುವರ್ ಓನ್ ಸೆಂಟೆನ್ಸ್, ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತಿದೆ. ಇಲ್ಲಿ ನಿಮಗೆ 3 ವರ್ಡ್ ಸುಡುಕುನ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ನೌನ್ಸ್ ಆ್ಯಂಡ್ ಅಂಡರ್ಲೈನ್ ದ ನೌನ್ಸ್ ಇನ್ ದ ಗಿವನ್ ಸೆಂಟೆನ್ಸ್. ನೆಕ್ಸ್ಟ್ ಮೇನಲ್ಲಿ ಅಗೇನ್ ನೌನ್ಸ್, ಇಲ್ಲಿ ಪರ್ಸನ್ ಯಾವುದು, ಅನಿಮಲ್ಸ್, ಪ್ಲೇಸ್ ಮತ್ತು ಥಿಂಗ್ಸ್ ಯಾವುದು ಅಂತ ನೀವು ಬರೀಬೇಕು. ನೆಕ್ಸ್ಟ್ ಇಲ್ಲಿ ವರ್ಬ್ನ ಕೇಳಿದರೆ ಅದು ಕನ್ನಡದಲ್ಲಿ ನೀವು ಬರೀಬೇಕಾಗುತ್ತೆ, ಹಾಗೆ ವರ್ಬ್ಸ್ನ ಅಂಡರ್ಲೈನ್ ಮಾಡಬೇಕು. ನೆಕ್ಸ್ಟ್ ಅಡ್ಜೆಕ್ಟಿವ್ಸ್ನ ನೀವು ಇಲ್ಲಿ ಸರ್ಕಲ್ ಮಾಡಬೇಕಾಗುತ್ತೆ ಹಾಗೂ ಅಂಡರ್ಲೈನ್ ಮಾಡಬೇಕು. ಇಲ್ಲೂ ಅಷ್ಟೇ ಅಡ್ಜೆಕ್ಟಿವ್ಸು ಬಾಕ್ಸಲ್ಲಿದೆ 1 to 13 ಕ್ವಶನ್, ಅದನ್ನು ನೀವು ಬರೀಬೇಕಾಗುತ್ತೆ, ಹಾಗೆ ಸೆಂಟೆನ್ಸ್ನ ಫ್ರೇಮ್ ಮಾಡಬೇಕು. ನೆಕ್ಸ್ಟ್ ನೌನ್ಸ್ ಯಾವುದು, ವರ್ಬ್ಸ್ ಯಾವುದು, ಅಡ್ಜೆಕ್ಟಿವ್ಸ್ ಯಾವುದು ಅಂತ ನೀವು ಗ್ರೂಪ್ ಮಾಡಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಟೆನ್ಸಸ್ನ ಕೊಟ್ಟಿದ್ದಾರೆ. ಇಲ್ಲಿ ರೈಟ್ ದ ಪಾಸ್ಟ್ ಟೆನ್ಸಲ್ಲಿದ್ದರೆ ಫ್ಯೂಚರ್ ಟೆನ್ಸಲ್ಲಿ ಬರೀಬೇಕು. ಅದಾದಮೇಲೆ ನಿಮಗೆ ಸೇಮ್ ಸೌಂಡಿಂಗ್ ವರ್ಡ್ಸ್ ಅಂತ ನಿಮಗೆ ಹೋಮೋಫೋನ್ಸ್ಗಳನ್ನ ಕೊಟ್ಟಿದ್ದಾರೆ, ಅದನ್ನು ಹಾಗೆ ಬರೀರಿ. ನೆಕ್ಸ್ಟ್ ಹೋಮೋಫೋನ್ಸ್ 2 ಆಪ್ಷನ್ ಇದೆ, ಅದರ ಒಂದನ್ನು ನೀವು ಸೆಲೆಕ್ಟ್ ಮಾಡಿ 1 to 11 ಡ್ಯಾಶಸ್ನ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಕಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ, ಹಾಗೆ ಓನ್ ಕಮೆಂಟ್ಸ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ ರೂಮ್ ಕಮೆಂಟ್ಸ್ ಆ್ಯಂಡ್ ರಿಕ್ವೆಸ್ಟನ್ನು 1 to 9 ಕೊಟ್ಟಿದ್ದು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಬರೀಬೇಕಾಗುತ್ತೆ. ಅದಾದ ನಂತರ ನಿಮಗೆ ಫಾಲೋಯಿಂಗ್ ಡೈರೆಕ್ಷನ್ಸ್ನ ಕೊಟ್ಟಿದ್ದಾರೆ 1 to 6ಅಲ್ಲಿ. ನೆಕ್ಸ್ಟ್ ಫಾಲೋಯಿಂಗ್ ಡೈರೆಕ್ಷನ್ಸಲ್ಲಿ ಕಲರ್ಸ್ ಇದೆ 8 ಕಲರ್ಸ್, ಹಾಗೆ ಅದು ನೀವು ಕನ್ನಡದಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ಯಾಪಿಟಲ್ ಲೆಟರ್ಸ್ನ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಲೆಟರ್ನ ಯೂಸ್ ಮಾಡಿ ನೀವು ವಾಕ್ಯಗಳನ್ನ ರಚಿಸಬೇಕಾಗುತ್ತೆ. ನೆಕ್ಸ್ಟ್ ಮೇನ್ ಕ್ವಶನ್ ವರ್ಡ್ಸ್ನ ನೀವು ಬರೀಬೇಕು. ಅದಾದ ನಂತರ ಇಲ್ಲೂ ಕೂಡ ಅಷ್ಟೇ ಕ್ವಶನ್ ವರ್ಡ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಓಪನ್ ಎಂಡೆಡ್ ಕ್ವಶನ್ಸ್ ವಾಟ್, ವೆನ್, ವೇರ್, ಹೂ, ಈ ಒಂದು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ, ಬಬಲ್ 1, ಬಬಲ್ 2, ಬಬಲ್ 3, ಬಬಲ್ 4, ಬಬಲ್ 5 ಅಂತ. ರೀಡಿಂಗ್ ಕಾಂಪ್ರಿಹೆನ್ಷನ್ ಕೊಟ್ಟಿದ್ದಾರೆ, ಪ್ಯಾಸೇಜ್ನ ಓದಿ ಕ್ವಶನ್ಸ್ಗೆ ಆನ್ಸರ್ ಮಾಡಿ. ಇದು ಕೂಡ ಅಷ್ಟೇ. ಇಲ್ಲಿ ರಾಕೇಶ್ ಶರ್ಮಾ ಅವ್ರ ಬಗ್ಗೆ ಕೇಳಿದ್ದಾರೆ, ಆಸ್ಟ್ರೋನಟರು, ಅವ್ರ ಬಗ್ಗೆ ನೀವು ಅವರು ಯಾವಾಗ ಸ್ಪೇಸ್ಗೆ ಹೋದರು, ಅವರು ಯಾವ ಊರು ಎಕ್ಸಾಕ್ಟ್, ಈ ಥರ ಎಲ್ಲ ಕೇಳಿದ್ದಾರೆ, ಸೊ ನೀವು ಬರೀರಿ. ನೆಕ್ಸ್ಟ್ ನಿಮಗೆ ಚಾಪ್ಟರ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ, 3 ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಒಂದು ಡ್ಯಾಫೋಡಿಲ್ಸ್ ಬಗ್ಗೆ, ದ ಬಾಯ್ ಹೂ ಕ್ರೈಡ್ ಉಲ್ಫ್, ಈ ಎರಡು ಒಂದು ಚಾಪ್ಟರ್ ರಿಲೇಟೆಡ್, ಒಂದು ಪೊಯಮ್ ರಿಲೇಟೆಡ್ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿ. ನೆಕ್ಸ್ಟ್ ನಿಮಗೆ ಐ ಕ್ಯಾನ್ ರೀಡಿಂಗ್ ಕಾಂಪ್ರಿಹೆನ್ಷನ್, ಇಲ್ಲೂ ಕೂಡ ಅಷ್ಟೇ. ಬಿಗ್ ಸನ್, ಇನ್ ದ ಗಾರ್ಡನ್, ಫ್ರೆಂಡ್ಸ್ ಅಂತ ಸ್ಮಾಲ್ ಶಾರ್ಟ್ಸ್ ಸೆಂಟೆನ್ಸ್ಗಳಿದೆ. ಈ ಒಂದು ಸೆಂಟೆನ್ಸಿಂದ ನೀವು ಕ್ವಶನ್ ಆನ್ಸರ್ಸ್ನ ಬರೀಬೇಕು. ನಿಮಗೆ ಲಾಸ್ಟಲ್ಲಿ ಪಿಕ್ಚರ್ ಕಾಂಪ್ರಿಹೆನ್ಷನ್ ಅಂತ ಕೇಳಿದ್ದಾರೆ. ಲುಕ್ ಅಟ್ ದಿಸ್ ಪಿಕ್ಚರ್ ಆ್ಯಂಡ್ ರೈಟ್ ಯುವರ್ ಓನ್ ಸ್ಟೋರಿ, ಈ ಪಿಕ್ಚರ್ನ ನೋಡಿ ನೀವು ಸ್ಟೋರಿನ ನೀವು ಇಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕೊಟ್ಟಿದ್ದಾರೆ, ಹಾಗೂ ಇಂಡಿಯನ್ ಡ್ಯಾನ್ಸಸ್ ಬಗ್ಗೆ ಕೇಳಿದ್ದಾರೆ. ಒಂದು ಒಡಿಸ್ಸಿ, ಕಥಕ್, ದಾಂಡಿಯಾ, ಮಣಿಪುರಿ, ಕಥಕಳಿ, ಭರತನಾಟ್ಯಮ್ ಆ್ಯಂಡ್ ಭಾಂಗ್ರಾ. ನಂಬರ್ಸ್ ಕೊಟ್ಟಿದ್ದಾರೆ, ಇಂಡಿಯನ್ ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ IGHT ಇಂದ ಎಂಡ್ ಆಗೋ ವರ್ಡ್ಸ್ ಯಾವುದು, EET ಇಂದ ಎಂಡ್ ಆಗೋ ವರ್ಡ್ಸ್ ಯಾವುದು, ಈ ಥರ ನೀವು ಮತ್ತು ನೇಮಿಂಗ್ ವರ್ಡ್ಸ್ಗಳನ್ನ ನೀವು ಬರೀಬೇಕು. ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ, 3 ಕ್ವಶನ್ಸ್ಗಳು ಕೊಟ್ಟಿದ್ದಾರೆ, ಇದಕ್ಕೆ ಆನ್ಸರ್ಗಳನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಕಮಲಾ ಶೋನಿ ಮತ್ತು ಸಾಲುಮರ ತಿಮ್ಮಕ್ಕ ಬಗ್ಗೆ ನೀವು ಕಂಪ್ಲೀಟಾಗಿ ಬರೀಬೇಕು. ಎಲ್ಲ ಕ್ವಶನು ಕೂಡ ಇದು ಆನ್ಸರ್ ಇದು. ಥ್ಯಾಂಕ್ ಯು.